ಕೇಶವನಾಥೇಶ್ವರ ದೇವಸ್ಥಾನ, ಮೂಡ್ಗಲ್, ಕೆರಾಡಿ ಗ್ರಾಮ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇದು ದೇಶದ ಸುಪ್ರಸಿದ್ಧ ಗುಹಾಂತರ ದೇವಾಲಯ, ಭರತಖಂಡದ ಅತಿ ಪುರಾತನವಾದ ಶಿವ ದೇವಾಲಯ. ಈ ಶಿವ ದೇವಾಲಯದ ವಿಶಿಷ್ಟತೆ ಏನಂತ ಹೇಳಿದ್ರೆ, ದೇವರ ಹಿಂದ್ಗಡೆ ಕಾಣಿಸ್ತಿರುವ, ನಾವು ಪೂಜೆ ಮಾಡುವ ದೇವರಿಂದ ಕಾಣಿಸ್ತಿರುವ ಒಂದು ಗುಹೆ. ಆ ಗುಹೆಯಿಂದ ಯಾವತ್ತೂ ನೀರು ಸದಾಕಾಲ ಬರ್ತಾ ಇರ್ತದೆ. ಆ ಗುಹೆಯ ಮಧ್ಯಭಾಗದಲ್ಲಿ ಶಿವದೇವರು ತಪಸ್ಸು ಮಾಡಿದ್ದಾರೆ. ಸಹಸ್ರಾರು ವರ್ಷಗಳ ಹಿಂದೆ ಶಿವದೇವರು ಆ ಗುಹೆಯ ಮಧ್ಯಭಾಗದಲ್ಲಿ ತಪಸ್ಸು ಮಾಡಿದಾಗ ಅವರ ದೇಹ ತುಂಬಾ ಬಿಸಿ ಆಯ್ತಂತೆ. ಆಗ ಬಿಸಿಯನ್ನು ತಂಪು ಮಾಡಲು ಸಪ್ತ ನದಿಗಳು ಒಳಗಡೆ ಹುಟ್ಟಿ ಬಂದಂತೆ. ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನಮಸ್ಸಿಂಡು ಕಾವೇರಿ ಅಂತ ಹೇಳ್ತೀವಿ. ಸಪ್ತ ನದಿಗಳಿಂದ ಶಿವದೇವರಿಗೆ ಅಭಿಷೇಕ ಆಗಿ ಬರುವಂತ ನೀರಿದೆ. ಯಾಕೆ ಇಲ್ಲಿ ಶಿವದೇವರು ಬರ್ತಾರೆ ಅಂತ ಹೇಳಿದಾಗ ಅದಕ್ಕೆ ಪೌರಾಣಿಕ ಕಥೆ ಇದೆ. ಸಹಸ್ರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡಿದಾಗ ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ತೊಂದರೆ ಆಯ್ತಂತೆ. ಮನುಷ್ಯರಲ್ಲಿ, ಪಶುಪಕ್ಷಿಗಳಲ್ಲಿ, ಜಲಚರಗಳಲ್ಲಿ, ವನ್ಯಜೀವಿಗಳಲ್ಲಿ ಬ್ರಹ್ಮ ಏನೇ ಸೃಷ್ಟಿ ಮಾಡಿದ್ರು ಅದು ಅಳಿದು ಹೋಯ್ತಂತೆ. ಆವಾಗ ದೇವತೆಗಳಿಗೆ ಸಮಸ್ಯೆ ಆಗುತ್ತೆ. ದೇವಲೋಕದಲ್ಲಿ ಸಭೆ ಸೇರ್ತಾರೆ. ದೇವತೆಗಳು, ಋಷಿಮುನಿಗಳು, ಸಿದ್ಧಪುರುಷರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ತೊಂದರೆ ಆಗಿದೆ, ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕಂತ ಹೇಳಿ. ಆಗ ದೇವತೆಗಳಿಗೆ ಗೊತ್ತಾಗುತ್ತೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ, ಪುರುಷ ಶಕ್ತಿ ವೃದ್ಧಿ ಆದರೆ ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಸಹಾಯ ಆಗುತ್ತೆ ಅಂತ ಗೊತ್ತಾಗುತ್ತದೆ. ಆವಾಗ ಎಲ್ಲರೂ ಹೋಗಿ ದೇವತೆಗಳು ಶಿವಪಾರ್ವತಿ ಬೇಡ್ತಾರೆ, ನೀವು ಭೂಮಿಯನ್ನು ನೆಲೆಯಾಗಬೇಕು, ಭೂಮಿ ಕರ್ಮಭೂಮಿ ಆಗಬೇಕು, ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಸಹಾಯ ಆಗಬೇಕಂತ ಹೇಳಿ. ಆ ಮಾತಿಗೆ ಗೊಪ್ಪಿ ಶಿವಪಾರ್ವತಿಯರು ಪ್ರತಿಪಾದನವಾಗಿ ಭೂಮಿಗೆ ಇಳಿದ ಸ್ಥಳವೇ ಈ ಕೆರಾಡಿ ಗ್ರಾಮದ ಮೂಡುಗಲ್. ಈ ತಂಪಾದ ಪರಿಸರ, ಸುಂದರವಾದ ವಾತಾವರಣ ಈ ಗುಹೆಯಲ್ಲಿ ನೋಡಿ ಖುಷಿಯಾಗಿ ಗುಹೆಯ ಒಳಗಡೆ ಹೋಗಿ ಧ್ಯಾನಸಕ್ತರಾಗಿ ಅಲ್ಲಿ ಸ್ಥಿರವಾಗಿ ಅಲ್ಲಿ ಲಿಂಗ ರೂಪಿ ಆಗ್ತಾರೆ. ಆವಾಗ ಅಲ್ಲಿ ಸಪ್ತ ನದಿಗಳು ಉಗಮವಾಗಿ ದೇವರಿಗೆ ಅಭಿಷೇಕ ಆಗಿ ಬರುವಂತದ್ದು. ಇಲ್ಲಿ ನೀರು ಸದಾಕಾಲ ಇರ್ತದೆ, 12 ತಿಂಗಳು ನೀರು ಇರ್ತದೆ, ಯಾವತ್ತೂ ನೀರು ಒಣಗದೇ ಇಲ್ಲ. ಇದು ವಿಶೇಷವಾಗಿ ಕೇಶವನಾಥೇಶ್ವರ ಅಂದ್ರೆ ವಿಷ್ಣು ಸಂಬಂಧಪಟ್ಟ ಕ್ಷೇತ್ರ ಅಲ್ಲ, ಇದು ಶಿವನ ಕ್ಷೇತ್ರ. ಯಾಕೆ ಕೇಶವನಾಥ ಹೆಸರು ಬಂತಂದ್ರೆ, ಈ ಜಾಗವನ್ನು ಹಿಂದೆ ಜೈನರು ಆಕ್ರಮಣ ಮಾಡಿಕೊಂಡಾಗ ಅವ್ರ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಈ ದೇವರ ಮೂಲ ಹೆಸರು ಮಹಾದೇವ ಅಂತ ಹೇಳಿ. ಅವರು ಜೈನರು ಆಕ್ರಮಣ ಮಾಡಿಕೊಂಡ ನಂತರ ಇದನ್ನು ಕೇಶವನಾಥ ಹೆಸರು ಮಾಡ್ತಾರೆ. ನಂತರ ಜೈನರು ಕ್ರಮೇಣ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾರೆ, ಹೆಸರು ಮಾತ್ರ ಹಾಗೆ ಉಳಿತದೆ. ಕೇಶವನಾಥೇಶ್ವರ ಅನ್ನುವಂಥದ್ದು ಒಂದು ಗುಹಾಂತರ ದೇವಾಲಯ. ಇದು ಶಿವನ ತಪೋಭೂಮಿ. ಶಿವ ಅಲ್ಲದೆ ಬೇರೆ ಬೇರೆ ಋಷಿಮುನಿಗಳು, ಸಿದ್ಧಪುರುಷರು ತಪಸ್ಸು ಮಾಡಿದ್ದಾರೆ. ವಿಶೇಷ ಶಕ್ತಿ ಇರುವಂತ ಒಂದು ಶಿವನ ಕ್ಷೇತ್ರ ಇದು. ಇಲ್ಲಿ ಬಂದು ಬೇಡಿದವರಿಗೆ ಸಂತಾನ ಆಗದಿದ್ದರೆ ಸಂತಾನ ಆಗಿದೆ, ಮದುವೆ ಆಗದಿದ್ದರೆ ಮದುವೆ ಆಗಿದೆ, ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ರಾಜಕಾರಣದಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಇರಿದ್ದಾರೆ. ಹಾಗೂ ಅವರು ಶ್ರದ್ಧೆ ಮತ್ತು ಭಕ್ತಿಯಿಂದ ಯಾವುದೇ ರೀತಿ ಬೇಡ್ಕೊಂಡು ಇಲ್ಲಿ ಎಲ್ಲ ಕೆಲಸಗಳು ಆಗ್ತದೆ. ನಮ್ಮ ಕೆರಾಡಿ ಗ್ರಾಮದ ರಿಷಬ್ ಶೆಟ್ಟಿ ಅವರು ಇಲ್ಲಿ ಯಾವತ್ತು ಬರ್ತಾ ಇರ್ತಾರೆ. ಇಲ್ಲಿ ಬಂದು ಅವರು ಈ ದೇವಸ್ಥಾನಕ್ಕೆ ಪದೇ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವರು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಅವರ ಊರಿಗೆ ಇದು ಗ್ರಾಮ ದೇವತೆ. ಅದೇ ತರ ರಾಜಕಾರಣಿಗಳು ದೇಶದ ಎಲ್ಲ ಭಾಗಗಳಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷವಾದ ಒಂದು ಶಿವನ ಶಕ್ತಿ ಇರೋದ್ರಿಂದ ಇಲ್ಲಿ ಅವ್ರು ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಕೂಡಲೇ ಫಲಿಸೋದು. ಎಲ್ಲರಿಗೂ ಒಳ್ಳೆಯದಾಗಿ.